ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ನಾನು ರಮ್ಯಾ. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ನಾವು ಕೂಡ ನಿಮ್ಮ ಆಶೀರ್ವಾದ ಚೆನ್ನಾಗಿದ್ದೀವಿ. ಇವತ್ತು ಹೊರಗಡೆ ಹೋಗೋಣ ಅಂತ ರೆಡಿಯಾಗಿ ಹೊರಟಿದ್ದೀವಿ. ಹೊರಗಡೆ ಕೆಲಸ ಇತ್ತು, ಹಾಗಾಗಿ ಹೊರಟಿದ್ದೀವಿ. ಮಳೆ ಕೂಡ ಬರಂಗಾಗಿದೆ ಅಂತ ಛತ್ರಿ, ಹಾಗೆ ಪಾಪು ವಾಟರ್ ಬಾಟಲ್, ಸ್ವಲ್ಪ ಟೋಪಿ, ಆ ಪಾಪುಗೆ ಏನೇನು ಬೇಕೋ ಅದನ್ನೆಲ್ಲ ಕ್ಯಾರಿ ಮಾಡ್ತೀನಿ. ಅಂದರೆ ಮತ್ತೆ ನಾನು ಎಕ್ಸ್ಟ್ರಾ ಬ್ಯಾಗ್ ಎಲ್ಲ ತೊಗೊಳ್ಳಲ್ಲ. ಸ್ಕೂಟಿ ಡಿಕ್ಕಿಯೆಲ್ಲ ನಮಗೆ ಸ್ಪೇಸ್ ಇರುತ್ತಲ್ವ, ಹಾಗಾಗಿ ಇಟ್ಬಿಟ್ಟಿದ್ದೀನಿ. ಏನಕ್ಕೆ ಸ್ಕೂಟಿ ಬ್ಯಾಗ್ ತೊಗೊಳ್ಳಲ್ಲ ಅಂದರೆ ಸ್ಕೂಟಿ ಡಿಕ್ಕಿ ಇರುತ್ತೆ, ಸ್ಪೇಸ್ ಕೂಡ ನನಗೆ ತುಂಬಾ ಸಿಗುತ್ತೆ, ಹಾಗಾಗಿ ಅದರಲ್ಲೇ ಇಟ್ಕೊಳ್ತೀನಿ. ಪಾಪು ಕೂಡ ಇರೋದ್ರಿಂದ ಅವನ್ನ ಎತ್ಕೊಂಡು ಓಡಾಡಬೇಕಾಗುತ್ತೆ ನನ್ನ ಕೆಲವು ಸರಿ. ಹಾಗಾಗಿ ಸ್ಕೂಟಿ ಡಿಕ್ಕಿ ಇರೋದ್ರಿಂದ ಮತ್ತೆ ನಾನು ಎಕ್ಸ್ಟ್ರಾ ಬ್ಯಾಗ್ ಎಲ್ಲ ಕ್ಯಾರಿ ಕೂಡ ಮಾಡೋದಿಲ್ಲ. ಪಾಪು ಅಂತೂ ನೀಟಾಗಿ ಕೂರ್ತಾನೆ ಇರಲಿಲ್ಲ. ಮಮ್ಮಿ ನಾನು ನಿಂತ್ಕೊಳ್ತೀನಿ ಅಂತ ಇದ್ದ. ಆ ಗಾಳಿ ಫೋರ್ಸ್ ಕೂಡ ಜಾಸ್ತಿ ಇದೆ. ಪುಟ್ಟ ಕುತ್ಕೊ ಅಂದರೆ ಇಲ್ಲ ನಿಂತ್ಕೊಳ್ತೀನಿ ಅಂತ ಹಠ ಮಾಡ್ತಾ ಇದ್ದ. ಹಾಗೆ M5 ಮೂಲಕ ಕಾಣ್ತಿತ್ತು, ಅದನ್ನು ಕೂಡ ಚಿಕ್ಕದ ಕ್ಲಿಪ್ಪಿಂಗ್ ಮಾಡಿಸ್ಕೊಂಡು ನೋಡಿ. ಎಷ್ಟೊಂದು ಟ್ರಾಫಿಕ್ ಕೂಡ ಆಗಿದೆ ಆ ಸೈಡಲ್ಲಿ. ಎಷ್ಟು ಜನ ಇದ್ದಾರೆ ನೋಡಿ, ಎಷ್ಟು ಜನ ಇಂಡಿಪೆಂಡೆಂಟ್ ಹಾಗೆ ಫುಲ್ಲು ಟ್ರಾಫಿಕ್ ಕೂಡ ಆಯಿತು. ನಮ್ಮ ಪಾಪು ಸ್ಕೂಟಿ ಎಲ್ಲ ಮಲ್ಕೊಂಬಿಟ್ಟ. ಬೆಳಗ್ಗೆ ಊಟ ಕೂಡ ಮಾಡಿದ್ನಲ್ವ, ಹಾಗಾಗಿ ಅವ್ನಿಗೆ ಯಾಕೋ ಸಡನ್ನಾಗಿ ಸಿರಪ್ ಎಲ್ಲ ಹಾಕಿದ್ದೆ, ಸಡನ್ನಾಗಿ ನಿದ್ದೆ ಮಾಡ್ತಾ ಇದ್ದ. ಅವ್ನಿಗೆ ಕಂಫರ್ಟಬಲ್ ಆಗಲ್ಲ ಮಲ್ಕೊಳೋದು ಕೂಡ, ತುಂಬ ಒದ್ದಾಡ್ತಿದ್ದ ಸುಮಾರು ಹೊತ್ತು. ಟ್ರಾಫಿಕ್ ಕೂಡ ಇತ್ತಿತ್ತಲ್ವ, ಹಾಗಾಗಿ ನಿಂತಿರೋ ಟೈಮಲ್ಲಿ ಅವನ್ನ ನೀಟಾಗಿ ಮಲಗಿಸ್ಕೊಳ್ತಾ ಇದ್ದೀನಿ. ಇಂಡಿಪೆಂಡೆನ್ಸ್ ದಿವಸ ಇದು ವ್ಲಾಗು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ಹಾಗಾಗಿ ಈಗ ಅಪ್ಲೋಡ್ ಮಾಡ್ತಿದ್ದೀನಿ. ಅಲ್ಲೆಲ್ಲ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಮಾಡಿದ್ರಲ್ಲ, ಅದೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ, ಅದನ್ನೇ ಹಾಕಿದ್ದೀನಿ. ಯಾಕೆ ಮುಚ್ಕೊಂಡೆ? ಸಾಂಗ್ ಕೇಳಿಸ್ತಿದ್ಯಾ? ಶಾಮಿ ಸಾಂಗ್ ಕಣೋದು. ಬೇಡವಾ? ನೀನು ಸರಿ ಆಯ್ತು, ಕಿವಿ ಜೋಪಾನ ಇರಬೇಕು. ಅದು ಅದಕ್ಕೆ ನೀವು ಕಿವಿ ಮುಚ್ಕೊಂಡ್ಬಿಟ್ಟಿದ್ಯಾ? ಹೇಳೋರಿಗೆಲ್ಲ ನೋ, ನೋ ಅಷ್ಟೇ. ಹಾಗೆ ಅಲ್ಲೆಲ್ಲ ಸಾಂಗ್ ಹಾಕಿದ್ರಲ್ವ ಜೋರಾಗಿ, ಅದನ್ನು ಕೇಳ್ಕೊಂತ ನಮ್ಮ ಪಾಪ ಕಿವಿ ಮುಚ್ಕೊಳ್ತಿದ್ದ. ಮಮ್ಮಿ ಜೋರ ಸಾಂಗ್ ಕೇಳಿಸ್ತಿದೆ ಅಂತ ಹೇಳಿ. ಹಾಗೆ ಅಲ್ಲೊಂದು ಬಿಲ್ಡಿಂಗ್ ಕಟ್ಟಿದ್ರು, ಅದು ನೋಡ್ಬಿಟ್ಟು ಮಮ್ಮಿ ಧಮ್ ಅಂತ ಬೀಳುತ್ತೆ ಬಿಲ್ಡಿಂಗು ಅಂತ ಕೂಡ ಹೇಳ್ತಾ ಇದ್ದ. ಎಷ್ಟು ಚೆನ್ನಾಗಿ ಕಟ್ಟಿದ್ರು ಅಂದರೆ ಬಿಲ್ಡಿಂಗ್ ಸಕ್ಕತ್ತಾಗಿತ್ತು ನೋಡೋಕೆ ಕೂಡ. ಹೊರಗಡೆಯಿಂದನೇ ಎಷ್ಟೊಂದು ಭಯ ಅನ್ಸ್ಬಿಡ್ತು. ಅದು ಸಕ್ಕತ್ತ ಸ್ಕೆಚ್ ಆಗಿ ಚೆನ್ನಾಗಿ ಕಟ್ಟಿದ್ರು. ಅದನ್ನ ಹೇಳ್ತಿದ್ದೆ ಹಸ್ಬೆಂಡ್ ಹತ್ರ, ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ ಆ ಬಿಲ್ಡಿಂಗ್ನ ಅಂತ ಹೇಳಿ. ತುಂಬಾನೇ ಚೆನ್ನಾಗಿತ್ತು, ನೋಡೋಕ್ಕೂ ಕೂಡ ಎಲಿಗೆಂಟ್ ಆಗಿ ಕಾಣ್ತಾ ಇತ್ತು. మా ಪಾಪ ಕೂಡ ಅಷ್ಟೇ, ಮಮ್ಮಿ ನೋಡಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಮಲ್ಕೊಂಡೊಂದು ಸಡನ್ ಆಗಿ ಎದ್ದು ಕುತ್ಕೊಂಡ್ಬಿಟ್ಟಿದ್ದ. ಅಂದ್ರೆ ಸ್ಕೂಟಿ ಆ ಸೌಂಡ್ಗೆ ಎದ್ಬಿಟ್ಟ ಅವನು, ಇಲ್ಲಿದ್ರೆ ಮಲ್ಕೊಂಡ್ಬಿಡ್ತಿದ್ದ ಮನೆ ಬರೋ ತನಕನು. ಹಾಗೆ ಮೆಟ್ರೋ ಸ್ಟೇಷನ್ ಹತ್ರ ಬಂದ್ವಿ, ಏನಾರ ಊಟ ಮಾಡ್ಕೊಂಡು ಹೋದ್ರೆ ಆಗುತ್ತೆ ಅಂತೇಳಿ ಹೊರಟ್ವಿ. ಅಂದ್ರೆ ಮತ್ತೆ ಮನೆಗೆ ಹೋಗಿ ಏನು ಅಡುಗೆ ಮಾಡೋದ, ಈವ್ನಿಂಗ್ ಮಾಡ್ಕೊಂಡ್ರೆ ಆಗುತ್ತೆ, ಸರಿ ಅಮ್ಮ ಏನಾರು ತಿನ್ಕೊಂಬರೋಣ ಅಂತೇಳಿ ಕರ್ಕೊಂಡು ಹೋದ್ರು. ನಮ್ಮ ಕೆಲಸ ಸ್ವಲ್ಪ ಇತ್ತಲ್ವ, ಅದು ಕೂಡ ಮುಗಿಸ್ಕೊಂಬಂದ್ವಿ. ಅಲ್ಲಿ ವಿಡಿಯೋ ಕೂಡ ಮಾಡ್ಕೊಳ್ಳಿಲ್ಲ ನಾನು. ಕುತ್ಕೊಳ್ಳೋ, ಇಲ್ಲ ಹುಡ್ಕೋಕೆ ಹೋಗ್ತಾ ಇದ್ದಾನೆ. ಎಲ್ಲಿಗೆ? ಅಲ್ಲಿ ಕೂಡ್ತೀಯಾ? ಕುತ್ಕೋ. ಹತ್ತಿದ್ಯಾ? ಪಪ್ಪಗೆ ಸೀಗ ಅಲ್ಲಿ ಪಕ್ಕ ಐತಲ್ಲ, ಬಿದ್ದಿ ಹಾಕಣೋ. ಹಾಯ್ ಮಾಡು, ಹಾಯ್. ಆರ್ಡರ್ ಕೊಟ್ಟು ಬಂದಿದ್ದೀವಿ, ಏನಾರು ತಿನ್ನೋಣ ಅಂತ. 2 o'clock ಆಗಿದೆ ಆಲ್ರೆಡಿ. ದೇವಸ್ಥಾನಕ್ಕೆ ಹೋಗೋಷ್ಟಕ್ಕೆ, ಹಾಗಾಗಿ ಏನಾರು ತಿನ್ಬಿಟ್ಟು ಹೋಗೋದು. ಬಂದಿಲ್ಲ ದೋಸೆ. ಏನು ಆರ್ಡ್ರ್ ಮಾಡಿ ಬಂದೀಯಾ? ಜ್ಯೂಸ್ ಆರ್ಡ್ರ್ ಮಾಡಿದ್ಯಾ? ಎಷ್ಟು? 3. ಯಾರ್ಯಾರಿಗೆ? ಯಾರ್ಯಾರಿಗೆ? ತಾತ ಎಲ್ಲಿ? ಊರು ತಾತ ಮತ್ತೆ ಪಪ್ಪ ಮಮ್ಮ ನಿನಗ? ನನಗೆ ಮಮ್ಮಿಗುನಾ? ಡನ್. ಐ5 ಸೂಪರ್. ಎಷ್ಟು ನನಗೆಷ್ಟು ಕೊಡ್ತೀಯಾ? ಜ್ಯೂಸ್ ಎಷ್ಟು ಕೊಡ್ತೀಯ ನನಗೆ ನೀನು? ಜ್ಯೂಸ್ ಎಷ್ಟು ಕೊಡ್ತೀಯಾ ಜ್ಯೂಸ್ ಅಷ್ಟು? ಪಪ್ಪ ಬಿಚ್ಕೊಡ್ತೈತೆ, ಇಸ್ಕೊ. ಹಾಗೆ ನೋಡಿದ್ರಲ್ಲ ನಮ್ಮ ಪಾಪ ಏನೆಲ್ಲ ಮಾತಾಡ್ತಿದ್ದ. ಅವ್ನು ಜ್ಯೂಸ್ ಆರ್ಡರ್ ಮಾಡಿ ಬಂದಿದ್ದಾನೆ. ಪಪ್ಪ ಆರ್ಡರ್ ಬಂದಿದ್ದೇನೆ ಅಂತ ಕೇಳ್ಕೊಂಬರಕ್ಕೆ ಹೋದ್ರೆ ಅವ್ರು ಹಿಂದೆನೂ ಓಡೋಡಿ ಪಪ್ಪ ನನಗೆ ಜ್ಯೂಸ್ ಆರ್ಡರ್ ಮಾಡಿದಾಗ ಇಸ್ಕೊಡು ಅಂದರೆ ತುಂಬಾ ಹಠ ಮಾಡ್ತಾ ಇದ್ದ. ಸರಿ ಪುಟ್ಟ ಇಸ್ಕೊಡ್ತೀನಿ ಇರು ಅಂತ ಹೇಳ್ತಾ ಇದ್ರು ಅವರು.
ಬಟರ್ ನಾನ್ ರೋಟಿ ಮತ್ತು ಪನ್ನೀರ್ ಮಸಾಲ ಆರ್ಡರ್ ಮಾಡಿದ್ವಿ. ಕಾಂಬೋ ಆಫರ್ ಇತ್ತು, ಹಾಗಾಗಿ ತೊಗೊಂಡ್ವಿ. ತುಂಬಾ ಚೆನ್ನಾಗಿತ್ತು. ಅಂದರೆ ಪನ್ನೀರ್ ಮಸಾಲ ತುಂಬ ಚೆನ್ನಾಗಿತ್ತು, ಹಾಗಾಗಿ ಪಾಪು ಕೂಡ ಇಷ್ಟಪಟ್ಟು ತಿಂತಾರೆ. ಅದ್ರ ಜೊತೆ ಫ್ರೈಡ್ ರೈಸ್ ಕೂಡ ಆರ್ಡರ್ ಮಾಡೋಕೆ ಹೋಗಿದ್ರು ಹಸ್ಬೆಂಡು. ನಾನು ಫ್ರೈಡ್ ರೈಸ್ಗಿಂತ ಸುಮ್ಮನೆ ಫುಲ್ ಮೀನ್ಸ್ ತೊಗೊಂಡ್ರೆ ಬೆಟರ್ ಅಂತ ಹೇಳಿದ್ಕೆ ಮತ್ತೆ ಊಟ ತೊಗೊಂಡ್ರು. ಸಕ್ಕತ್ ಹೊಟ್ಟೆ ತುಂಬ ಆಯಿತು. ಅದನ್ನು ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಕೂಡ ಹೊರಟ್ವಿ. ಮತ್ತು ಮನೆಗೆ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬಾಯ್. ದಿ ನೆಕ್ಸ್ಟ್ ಡೇ. ಇಷ್ಟು ಬಿಸಿಲಿತ್ತು, ಇಷ್ಟು ಜೋರಾಗಿ ಮಳೆ, ಅಲ್ಲೆಲ್ಲ ಕಾಣಿಸ್ತಿರಲ್ಲ ಅಷ್ಟು ಜೋರಾಗಿ ಮಳೆ ಬರ್ತಿದೆ ನೋಡಿ. ಅಮ್ಮ 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 ಮಳೆ ಅಂದರೆ ಅವನು ಬಿಡ್ತೀರಂತೆ ಹೊರಗಡೆ. ಇಷ್ಟು ಜೋರು ಈಗ ಸ್ವಲ್ಪ ಕಮ್ಮಿ ಆಯ್ತು, ಅಲ್ಲಿ ಫಸ್ಟು ಜೋರಾಗಿ ಬರ್ತಿತ್ತು ಮಳೆ. ನೋಡಿ ಹೇಗೆ ಬರ್ತಿದೆ ಮಳೆ ಅಂತ ನೋಡಿ. ಅಲ್ಲೆಲ್ಲ ಕಾಣಿಸ್ತಿರಲ್ಲ ಅಷ್ಟು ಜೋರಾಗಿ ಮಳೆ ಬರ್ತಾ ಇದೆ. ಸಡನ್ನಾಗಿ ಬಂದು ನನ್ನ ಬಟ್ಟೆ ಎಲ್ಲ ಒಣಗಾಕಿದ್ದೆ, ಸದ್ಯ ಎಲ್ಲ ತೆಗ್ದುಬಿಟ್ಟೆ. ಅಷ್ಟರೊಳಗಡೆ ಮನೆ ಸ್ಟಾರ್ಟ್ ಆಯಿತು. ಮಳೆ ಜೋರು ಬಿಡ್ತಿದ್ದೆಲ್ಲ, ನೆನ್ಕೊಂಬಿಟ್ಟ ಅರ್ಧ. ನಾನು ಬಟ್ಟೆ ತೆಗಿತಾ ಇದ್ದೆ, ನೆನ್ಕೊಂಬಿಟ್ಟ ಅರ್ಧ. ನೋಡಿ ಜೋರಾಗಿ ಬಿಡ್ತಿದ್ದೆ. ಇಲ್ಲೆಲ್ಲ ಮೆಟ್ಲು ಮೇಲೆಲ್ಲ ಸಿಡೀತಿದೆ ನೀರು ಫುಲ್. ನಾನೊಂದೆರಡು ಬಟ್ಟೆ ಬಿಟ್ಬಿಟ್ಟಿದ್ದೆ ನೋಡಿ ಹೆಂಗೆ ಸಿಡೀತಾ ಇದೆ. ಅಲ್ವಾ, ಅವು ಜೋರು ಬರ್ತಿದೆ ಅಲ್ವಾ ನೋಡಿ. ಇಲ್ಲಿಗಿಂತ ಕಿಟಕಿಯಲ್ಲಿ ಜೋರಾಗಿ ಕಾಣುತ್ತೆ ನೋಡಿ. ನೋಡಿ ತೋರಿಸ್ತೀನಿ ನೋಡಿ ಎಷ್ಟು ಜೋರಾಗಿ ಬರ್ತಿದೆ ಮಳೆ ಅಂತ. ಕಿಟಕಿ ಮುಚ್ಚು ನೀನು. ನಿನ್ಗೆ ಯಾರು ಓಪನ್ ಮಾಡಿ ಕೇಳಿದ್ರು ಮತ್ತೆ? ನೋಡಿ ಎಷ್ಟು ಜೋರಾಗಿ ಮಳೆ ಎಲ್ಲ ಸಿಡಿತಿದೆ ಅಂದರೆ ಕೇಳ್ತಾ ಇಲ್ಲ ನಮ್ಮ ಪಾಪು. ಟೈಮೆಲ್ಲ ಫುಲ್ಲು ಬಿಸಿಲಿತ್ತು. ಮನೆಗೆ ಬಂದು ಫ್ರೆಶ್ ಅಪ್ ಆದ್ವಿ. ಮಳೆ ಕೂಡ ಜೋರಾಯ್ತು. ನೈಟ್ಗೆ ಅಡುಗೆ ಕೂಡ ರೆಡಿ ಮಾಡ್ಕೊಬೇಕು. ಅಡುಗೆಗೆ ಅಂತ ಕೂಡ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಏನಾದ್ರು ಸಿಂಪಲ್ ಆಗಿ ಮಾಡೋಣ ಅಂತೇಳಿ, ಏನು ಸಿಹಿ ಮಾಡಿದ್ರೆ ಆಗುತ್ತೆ ಅಂತೇಳಿ ಕಡಲೆಬೇಳೆ ಪಾಯಸ ಹಾಗೆ ಲೆಮನ್ ರೈಸ್ ಮಾಡೋಣ ಅಂತ ಅದು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಪಾಯಸ ನನ್ನ ಅಜ್ಜಿ ನನಗೆ ಹೇಳ್ಕೊಟ್ಟಿದ್ದು. ನಾನು ಚಿಕ್ಕವಳಿದ್ದಾಗೆಲ್ಲ ಅಜ್ಜಿ ಮಾಡ್ತಿದ್ರು, ಅವಾಗ ನೋಡ್ತಿದ್ದೆ. ಹಾಗಾಗಿ ನಾನು ಇವಾಗ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ದೀನಿ ಸುಮಾರು ಸರಿ. ಆದರೆ ತುಂಬ ದಿವಸ ಆದಮೇಲೆ ಮಾಡ್ತಾ ಇದ್ದೀನಿ. ಹಾಗಾಗಿ ಹೇಗೆ ಮಾಡ್ತೀನಿ ಅಂತ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಪ್ರಕಾರನ ಮಾಡ್ಕೊಳ್ತೀನಿ. ನಾನು ಸ್ವಲ್ಪ ಪ್ರಮಾಣ ಮಾಡ್ಕೊತಿರೋದ್ರಿಂದ 3/4 ಬೌಲಷ್ಟು ತೊಗೊಂಡಿದ್ದೀನಿ. ಕಡಲೆಬೇಳೆನ ತೊಗೊಂಡು ಚೆನ್ನಾಗಿ ವಾಶ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಜಾಸ್ತಿ ಬೇಕು ಅಂದರೆ ಫುಲ್ ಬೌಲ್ ತೊಗೊಂಡು ಹಾಕ್ಕೊಂಡು ಮಾಡ್ಕೊಬೋದು. ಇರೋ 3 ಸಾಕಾಗುತ್ತೆ ಇದು. ಹಾಗಾಗಿ ಚೆನ್ನಾಗಿ ವಾಶ್ ಮಾಡ್ಕೊಂಡು ಎತ್ತಿಟ್ಕೊಂಡ್ಬಿಡ್ತೀನಿ ಇದನ್ನ. ತದನಂತರ ಸೊಸೈಟಿ ಅಕ್ಕಿನ ತೊಗೊಳ್ತಿದ್ದೀನಿ. ಅಕ್ಕಿ ನೆನೆ ಹಾಕ್ಕೊಬೇಕು. ಒಂಥರ ಚೆನ್ನಾಗಿರುತ್ತೆ ಈ ಪಾಯಸ. ಒಂಥರ ಅಕ್ಕಿ ಪಾಯಸ ರೀತಿನ ಅನ್ಸುತ್ತೆ, ಕಡಲೆಬೇಳೆ ಪಾಯಸ ರೀತಿನ ಅನ್ಸುತ್ತೆ. ಹಾಗಾಗಿ ಚೆನ್ನಾಗಿರುತ್ತೆ. ಇದಕ್ಕೆ 2 ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಳ್ತಿದ್ದೀನಿ. ಕಡಲೆಬೇಳೆ ಪ್ರಮಾಣ ಏನು ತೊಗೊಂಡಿರ್ತೀರೋ ಅದು ಪ್ರಮಾಣಕ್ಕೆ ತಕ್ಕಷ್ಟೇ ನೀರನ್ನು ಹಾಕ್ಕೊಂಡು ಇದನ್ನ ನಾನು 3 ವಿಜಿಲ್ ಕೂಗಿಸ್ಕೊಳ್ತೀನಿ. ಅಂದರೆ ಸ್ವಲ್ಪ ದಪ್ಪ ಇರಬೇಕು, ಕಾಳು ತುಂಬ ಮೆತ್ತಾಗಿ ಬೇಯಬಾರ್ದು, ಆ ರೀತಿ ಕೂಗಿಸ್ಕೊಳ್ತಾ ಇದ್ದೀನಿ. ನೀವು ಅಥವಾ ಕಡಲೆಬೇಳೆನ ಇಡೀ ದಿನ ನೆನೆ ಹಾಕಿ ಒಂದೇ ವಿಜಿಲ್ ಕೂಗಿಸ್ಕೊಂಡು ಕೂಡ ಮಾಡ್ಕೊಬೋದು, ಅದು ಕೂಡ ಚೆನ್ನಾಗಿರುತ್ತೆ. ನಾನು 2 ರಿಂದ 3 ವಿಜಿಲ್ ಕೂಗಿಸ್ಕೊಳ್ತೀನಿ. ತುಂಬ ಮೆತ್ತೆ ಬೇಯಿಸಲ್ಲ, ಸ್ವಲ್ಪ ಕಾಳು ಥರ ಇರಬೇಕು, ಆ ರೀತಿ ಬೇಯಿಸ್ಕೊಳ್ತೀನಿ. ಸೊಸೈಟಿ ಅಕ್ಕಿ ತಗೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಸೋನಾ ಮಸೂರಿ ಅಥವಾ ಯಾವ ಅಕ್ಕಿ ಯೂಸ್ ಮಾಡಿದ್ರು, ಸೊಸೈಟಿ ಅಕ್ಕಿ ಆದ್ರೆ 20 ನಿಮಿಷ ನೆನೆಸ್ಕೊಳ್ತೀನಿ. ನೀವು ಬೇರೆ ರೀತಿ ಅಕ್ಕಿ ತಗೊಳೋದಾದ್ರೆ ಒಂದು 30 ಮಿನಿಟ್ಸ್ ಅಂತ ನೆನೆಸ್ಬೇಕು. ಚೆನ್ನಾಗಿ ನೆನೆಯಬೇಕು ಅಕ್ಕಿ. ಆ ಟೈಮಲ್ಲಿ ಗ್ಯಾಸ್ ಕೈ ಕೊಡ್ತು. ಈಗ ಸದ್ಯಕ್ಕೆ ಹೋಯ್ತು, ಅದ್ರ ಮೇಲೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಗ್ಯಾಸೇ ಖಾಲಿ ಆಗೋಯ್ತು. ಹಾಗಾಗಿ ಹಸ್ಬೆಂಡ್ ಕೂಡ ಡ್ಯೂಟಿಗೆ ಹೋಗಿದ್ದಾರೆ. ಗ್ಯಾಸ್ ಬೇರೆ ಖಾಲಿ ಆಗಿಬಿಡ್ತು. ಅವ್ರಿಗೆ ಫೋನ್ ಮಾಡಿ ಹೇಳಬೇಕು ಗ್ಯಾಸ್ ತೊಗೊಂಡು ಅಂತ. ಒಳ್ಳೆ ಅಡುಗೆ ಮಾಡೋ ಟೈಮಲ್ಲಿ ಗ್ಯಾಸ್ ಖಾಲಿ ಆಯಿತು. ಈಗ ಕಡಲೆಬೇಳೆ ಪಾಯಸ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಕಡಲೆಬೇಳೆ ಪಾಯಸ ಮಾಡ್ಕೊಬೇಕಷ್ಟೆ. ಹಾಗಾಗಿ ಕಡಲೆಬೇಳೆ ಪಾಯಸ ಒಂದು 2 ವಿಜಿಲ್ ಹೊಡ್ಸ್ಕೊಂಡ್ರೆ ಸಾಕು, ಜಾಸ್ತಿ ಏನು ಬೇಡ. ಹಾಗಾಗಿ ಅದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಕೊಬ್ಬರಿ ಒಂದು ಬೌಲಷ್ಟು ಕೊಬ್ಬರಿನ ಅಂತೇಳಿ ಲೆಮನ್ ರೈಸ್ ಪ್ಲಸ್ ಪಾಯಸ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹಾಗಾಗಿ ಅದನ್ನು ಕೂಡ ರೆಡಿ ಮಾಡ್ತಿದ್ದೀನಿ. ಹಾಗೆ ಪೂರ್ತಿಯಾಗಿ ಬ್ಲಾಗ್ ನೋಡಿ. ಬ್ಲಾಗ್ ಇಷ್ಟ ಆಯಿತು ಅನ್ನೋ ಒಂದು ಲೈಕ್ ಕೊಡಿ. ಹಾಗೆ ಕಮೆಂಟ್ ಮಾಡಿ ಬ್ಲಾಗ್ ಯಾವ ರೀತಿ ಬರ್ತಿದೆ ಅಂತ. ಹಾಗೆ ಹೈಪ್ ಇದೆ, ದಯವಿಟ್ಟು ಹೈಪ್ ಮಾಡಿ. ಯಾರೆಲ್ಲ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗ್ಬಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ರೋಟಿನ್ ಹೇಗಿರುತ್ತೆ ಅಂತ ಕೂಡ ಇದನ್ನು ನಾನು ಶೇರ್ ಮಾಡ್ತೀನಿ. ಗ್ಯಾಸ್ ಕೂಡ ಒಳ್ಳೆ ಟೈಮಲ್ಲಿ ಕೈ ಕೊಡ್ತೀನಿ. ಇಂಡಕ್ಷನ್ ಸ್ಟವಲ್ಲಿ ಅಡುಗೆ ಮಾಡ್ಕೊಂಡ್ರಾಗುತ್ತೆ ಅಂತ ರೆಡಿ ಮಾಡ್ಕೊಳ್ತಿದ್ದೀನಿ. ಹೇಗಿದ್ರು ಸ್ಟೀಲ್ ಕುಕ್ಕರ್ ಅಲ್ವಾ, ಆರಾಮಾಗಿ ಮಾಡ್ಕೊಬೋದು. ಹಾಗಾಗಿ 1 ಬೌಲಷ್ಟು ಕೊಬ್ಬರಿನ ಹೆಚ್ಚಿಟ್ಕೊಂಡಿದ್ದೀನಿ. ತುರ್ಕೊಂಡ್ಬೇಕಾದ್ರೆ ಹಾಕ್ಕೊಬೋದು. ನಾನು ತುರಿಯೋ ಮಣೆ ಮುರಿದ್ಬಿಟ್ಟಿತ್ತು, ಹಾಗಾಗಿ ಚಿಕ್ಕದಾಗಿ ಹೆಚ್ಕೊಂಡೆ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ 2 ಏಲಕ್ಕಿ ಕಾಯಿನ ತಗೊಂಡಿದ್ದೀನಿ ಪಾಯಸಕ್ಕೆ ಹಾಕೋಕ್ಕೆ ಚೆನ್ನಾಗಿರುತ್ತೆ. ನೀವು ಮಿಕ್ಸಿ ಮಾಡ್ಕೊಳ್ತೀರಲ್ವ ಕೊಬ್ಬರಿ ಜೊತೆಗೆ ಏಲಕ್ಕಿ ಕಾಯಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊಬೋದು. ಅದು ಅಕ್ಕಿ ನೆನಿಬೇಕಾಯಿತು, ಹಾಗಾಗಿ ಸಪ್ರೇಟಾಗಿ ಎತ್ತಿಟ್ಬಿಟ್ಟಿದ್ದೀನಿ. ಅಕ್ಕಿ ಚೆನ್ನಾಗಿ ನೆಂದರೆ ಚೆನ್ನಾಗಿ ಬರುತ್ತೆ ಪಾಯಸ ಅಂತೇಳಿ. ಇನ್ನು ಎಲ್ಲಾನು ಕೂಡ ಮಿಕ್ಸಿ ಜಾರ್ಗೆ ಹಾಕೊಂಡು ಎತ್ತಿಟ್ಬಿಟ್ಟು ತದನಂತರ ಲೆಮನ್ ರೈಸ್ಗೆ ಅಂತೇಳಿ ಎಲ್ಲ ಹೆಚ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಹಸಿಮೆಣಸಿನಕಾಯಿ, ಹಾಗಾಗಿ ಅದನ್ನೆಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಕೂಡ ವಾಶ್ ಮಾಡಿದ್ದೀನಿ. ತುರ್ದು ಕೂಡ ನೀವು ಜಾರಿಗೆ ಹಾಕ್ಕೊಬೋದು. ನಾನು ಚಿಕ್ಕದಾಗಿ ಹೆಚ್ಕೊಂಡು ಜಾರ್ಗೆ ಹಾಕೊಳ್ತಿದ್ದೀನಿ. ಹಾಗೆ ನಾನು 2 ಏಲಕ್ಕಿ
ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲೇ ಮಿಕ್ಸ್ ಮಾಡ್ಕೊಂಡಿದ್ರೆ ಚೆನ್ನಾಗಿರುತ್ತೆ, ಬಾಯಿಗೆ ಎಲ್ಲೂ ಸಿಗಲ್ಲ ಅಂತ. ಇನ್ನು ಅಕ್ಕಿ ಕೂಡ ನೆನಿತ್ತಲ್ವ, ಇನ್ನೂ ಸ್ವಲ್ಪ ನೆನಿಬೇಕಾಯಿತು. ಹಾಗಾಗಿ ನಾನು ಈಗಲೇ ಮಿಕ್ಸ್ ಆಡ್ತಿಲ್ಲ, ಸಪ್ರೇಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ. ಒಂದು 20 ಮಿನಿಟ್ಸ್ ನೆನ್ಕೊಬೇಕು ಅಂತ. ಈಗ ಲೆಮನ್ ರೈಸ್ಗೆ ಅಂತ ರೆಡಿ ಮಾಡ್ತಾ ಇದ್ದೀನಿ. ಹಾಗೆ ಮೆಣಸಿನ್ಕಾಯಿ ಬಜ್ಜಿ ಮಾಡೋಣ ಅಂತ ಕೂಡ ಅನ್ಕೊಂಡಿದ್ದೀನಿ. ಅದನ್ನು ಕೂಡ ಮಾಡ್ಕೊಬೇಕು. ಫುಲ್ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಮಾಡ್ಕೊಳಕ್ಕಾಗಿಲ್ಲ. ಮೆಣಸಿನ್ಕಾಯಿ ಬಜ್ಜಿ ಮಾಡಿದ್ದು ವಿಡಿಯೋ ಎಲ್ಲ ಮಾಡ್ಕೊಳ್ಳಿಲ್ಲ, ಹಾಗಾಗಿ ಬರೀ ಲೆಮನ್ ರೈಸಿಗೆ ಹೆಚ್ಕೊಳ್ತಾ ಇದ್ದೆ. ಪಾಪುಗೆ ಟಿವಿ ಹಾಕ್ಬಿಟ್ಟು ಬಂದಿದ್ದೆ. ಆದರೆ ಕೆಲವು ಸರಿ ಬಂದು ಮಮ್ಮಿ ಎತ್ಕೊ ಅಂತ ಕೂಡ ಹಠ ಮಾಡ್ತಿದ್ರು. ಆ ವಿಡಿಯೋಸ್ನೆಲ್ಲ ಕ್ಲಿಪ್ಪಿಂಗ್ಸ್ ತೆಗ್ದಿಲ್ಲ ನಾನು. ತುಂಬಾ ಹಠ ಮಾಡ್ತಾ ಇರ್ತಾರೆ ಅಡುಗೆ ಮಾಡ್ಬೇಕಾದ್ರೆ, ನೀನು ಎತ್ಕೊಂಡು ನಾನು ಅಡುಗೆ ಮಾಡು ಅಂತ ಹೇಳಿ. ಟಿವಿ ಹಾಕಿದ್ನಲ್ವ, ಸ್ವಲ್ಪ ಹೊತ್ತು ಕುತ್ಕೊಳ್ತಾರೆ, ಏನಾದರೂ ಇದ್ರೆ ಹಠ ಮಾಡ್ತಾರೆ. ಹಸ್ಬೆಂಡ್ ಬರೋದ್ರೊಳಗೆ ಅಡುಗೆ ಕೂಡ ಮುಗಿಸ್ಕೊಬೇಕು. ಆಲ್ರೆಡಿ ಟೈಮ್ ಅಂದ್ಬಿಟ್ಟು 8 ಗಂಟೆ ಆಗ್ಬಿಟ್ಟಿತ್ತು. ಅಡುಗೆ ಮಾಡೋಷ್ಟ್ರಲ್ಲಿ ಲೇಟ್ ಆಯಿತು ಸ್ವಲ್ಪ ಅಡುಗೆ ಮಾಡಿದೆ, ಯಾಕಂದ್ರೆ ಪಾಪನ ಆಟ ಆಡಿಸ್ತಾ ಇದ್ನಲ್ವ. ಹಾಗಾಗಿ ಪಾಪನ ಆಟ ಆಡಿಸಿ ಅವ್ನಿಗೆ ಸ್ವಲ್ಪ ಏನಾದ್ರು ಹೇಳ್ಕೊಟ್ಟು ಬಂದ್ಮೇಲೆ ನಾನು ಕೆಲಸ ಮಾಡ್ಕೊಳ್ತೀನಿ. ನಮ್ಮ ಪಾಪು ನೋಡಿ ಡ್ಯಾನ್ಸ್ ಮಾಡ್ತಾ ಇದ್ದ, ನಾನು ಸಾಂಗ್ ಹಾಕಿದ್ದೆ, ಹಾಗಾಗಿ ಅದಕ್ಕೆ ಡ್ಯಾನ್ಸ್ ಮಾಡ್ತಾ ಇದ್ದೆ. ಮಾಡು ಪುಟ್ಟ ಅಂದ ತಕ್ಷಣ ಇಲ್ಲ ಮಮ್ಮಿ ನೀನು ವಿಡಿಯೋ ಮಾಡ್ತಿದ್ಯಾ, ನೀನು ಇಳಿಸು ಮಾಡ್ತೀನಿ ಅಂತ ಹಠ, ಅಥವಾ ನಾನು ವಿಡಿಯೋ ಮಾಡ್ತೀನಿ ಅಂತ ಹಠ ಮಾಡ್ತಾ ಇದ್ರು. ನೋಡಿ ನಿಪ್ಪಟ್ಟೆಲ್ಲ ಕೊಟ್ಟಿದ್ದೆ, ಮನೇಲೆ ಮಾಡಿದ್ದು ತಿನ್ನು ಅಂತೇಳಿ. ಅದನ್ನಷ್ಟು ತೆಗೆದು ಚಪಾತಿ ಮಾಡಿದ್ರು. ಅವ್ರ ಕೈಲಿ ಕೊಟ್ಟರೆ ನೋಡಿ ಯಾವ ರೀತಿ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ. ಡ್ಯಾನ್ಸ್ ಕೂಡ ಮಾಡ್ತಾ ಇದ್ರು. ಏನೇ ಮಾಡಿದ್ರು ಚಂದ ಅನ್ಸುತ್ತೆ. ನಮ್ಮ ಪಾಪಗೆ ಟಿವಿ ಹಾಕಿದ್ನಲ್ಲ, ಅದ್ರ ಸಾಂಗ್ ಬಿಡ್ತಿತ್ತು, ಡ್ಯಾನ್ಸ್ ಮಾಡೋ ಪುಟ್ಟ ಅಂದ್ರೆ ಚಂದ ಕುಣಿತಾ ಇದ್ರು. ಮಕ್ಳು ಮನೇಲಿದ್ರೆ ಖುಷಿ ಅನ್ಸುತ್ತೆ. ಅಷ್ಟೇ ಹಠ ಮಾಡಿದಾಗ ಕೂಡ ಬೇಜಾರಾಗುತ್ತೆ. ಬೇಜಾರಾಯ್ತು ಅಂತ ಹೊಡಿಯೋ ಹಾಗೂ ಇಲ್ಲ. ಹಾಗಾಗಿ ತುಂಬಾ ಕ್ಯೂಟ್ ಡ್ಯಾನ್ಸ್ ಕೂಡ ಮಾಡ್ತಿದ್ರು. ಹಾಗೆ ಕ್ಲಿಪ್ಪಿಂಗ್ಸ್ ತಗೊಂಡೆ. ಅವ್ರ ಜೊತೆಗೆ ಆಡ್ಕೊಳ್ತಾ ಕೂತ್ರೆ ಅಡುಗೆ ಆಗಲ್ಲ ಅಂತ ಬಂದ್ರೆ ಲೆಮನ್ ರೈಸ್ ಕೂಡ ಚೆನ್ನಾಗಿ ಆಯ್ತಲ್ವ, ಮುಗಿಸ್ಕೊಂಡೆ. ಬಜ್ಜಿ ಮಾಡಕ್ ಕೂಡ ರೆಡಿ ಮಾಡ್ಕೊಬೇಕು. ಇದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಯಾಕಂದ್ರೆ ಫುಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಪಾಪು ಸಾಂಗ್ಸ್ ಹಾಕಿದ್ನಲ್ವ, ಅದು ಜೋರ ಸೌಂಡ್ ಕೇಳಿಸ್ತಾ ಇತ್ತು. ಹಾಗಾಗಿ ನಾನು ಮತ್ತೆ ಇದಕ್ಕೆ ವಾಯ್ಸ್ ಓವರ್ ಕೊಡ್ಬೇಕಾಯ್ತು. ಸೌಂಡ್ ಕಮ್ಮಿ ಇಟ್ರೆ ಏನ್ ಮಾಡ್ಬಿಡ್ತಾರೆ, ಅದನ್ನ ಆಟ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ, ಜೋರಾಗಿ ಸೌಂಡ್ ಇಡು ಅಂತೇಳಿ. ತಿನ್ನಕ್ಕೆ ನಿಪ್ಪಟ್ಟೆಲ್ಲ ಕೊಟ್ಟಿದ್ದೀನಿ. ನೋಡಿ ಎಷ್ಟು ಬೇಗ ಮನೆಯೆಲ್ಲ ಗಲೀಜ್ ಚಪಾತಿ ಮಾಡ್ಬಿಟ್ರು. ನೀಟ್ ಮಾಡಿ ಕಸ ಎಲ್ಲ ಗುಡ್ಸ್ಬಿಟ್ಟು ಬಂದಿದೆ ನೋಡಿ. ಮಕ್ಳಿದ್ರೆ ಇದೇ ರೀತಿ ಅಲ್ವಾ, ಎಲ್ಲ ಕೂಡ ತೆಗ್ದ್ಬಿಟ್ಟು ಆಟಾಡ್ಬೇಕು, ಪ್ರತಿಯೊಂದ್ರಲ್ಲೂ ಆಟಾಡ್ಬೇಕು ಅನ್ನೋದು. ನಮ್ಮ ಪಾಪು ಕೂಡ ಅಷ್ಟೇ ಹೇಳ್ತಾ ಇದೆ, ಎಲ್ಲ ತೆಗ್ದಿಡು ನೀನು ಅಂತೇಳಿ. ಇಲ್ಲ ಮಮ್ಮಿ ನೀನು ಎತ್ತಿಟ್ಕೊ ಅಂತಿದ್ರು. ಹಾಗಾಗಿ ಏನ್ ಮಾಡ್ತಿದ್ಯಾ? ಅಕ್ಕಿ ಕೂಡ ಅಷ್ಟೇ ಚೆನ್ನಾಗಿ ನೆಂದಿದೆ. ಸೊಸೈಟಿ ಅಕ್ಕಿರೋ ಒಂದು 20 ನಿಮಿಷ ನೆನೆಸಿದ್ರೆ ಸಾಕು. ನಾರ್ಮಲ್ ಅಕ್ಕಿರೋ ಒಂದು 30 ಮಿನಿಟ್ಸ್ ನೆನೆಸ್ಕೊಂಡ್ರೆ ಸಾಕು. ನೋಡಿ ಈ ರೀತಿ ಕೈಯಲ್ಲಿ ತರಿ ಅನಿಸ್ಬೇಕು, ಆ ರೀತಿ ರುಬ್ಕೊಬೇಕು. ಅಕ್ಕಿ, ಕೊಬ್ಬರಿ ಮತ್ತೆ ಏಲಕ್ಕಿ ಹಾಕೊಂಡಿದ್ವಲ್ಲ, ಚೆನ್ನಾಗಿ ರುಬ್ಕೊಂಡಿದ್ದೀನಿ. ನೋಡಿ ಈ ರೀತಿ ಕೈಯಲ್ಲಿ ಅಕ್ಕಿ ಸಿಗ್ಬೇಕು, ಕೈಗೆ ಚೆನ್ನಾಗಿರುತ್ತೆ. ಕಡಲೆಬೇಳೆ ಕೂಡ ನೋಡಿ ಈ ರೀತಿ ಕೈಯಲ್ಲಿ ಹೆಚ್ಚಿಗೆ 2 ಹೋಳು ಹಾಕ್ಬೇಕು ಅಷ್ಟೇ ನಾನು ಬೇಯಿಸ್ಕೊಂಡಿರೋದು. 2 ವಿಜಿಲ್ಗೆ ಅಷ್ಟು ಚೆನ್ನಾಗಿ ಬೆಂದಿದೆ ಕೂಡ. ಈಗ ಬೆಲ್ಲ ಕೂಡ ಕುಟ್ಕೊಳ್ತಾ ಇದ್ದೀನಿ, ಕುಟ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕಡಲೆಬೇಳೆ ಕುದಿ ಬಂದ್ಮೇಲೆ ಅದಕ್ಕೆ ಬೆಲ್ಲ ಹಾಕೊಂಡು, ಬೆಲ್ಲ ಕೂಡ ಅಷ್ಟೇ ಕರಗಬೇಕು, ಅದ್ರಿಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕರಗ ಆದ ನಂತರ ನಾನು ಅದಕ್ಕೆ ರುಬ್ಬಿಟ್ಕೊಂಡಿರುವಂತ ಕಾಯಿ, ಅಕ್ಕಿ, ಏಲಕ್ಕಿ ಕಾಯ್ದು ಹಾಕೊಳ್ತೀನಿ. ಬೆಲ್ಲ ಚೆನ್ನಾಗಿ ಕರಗೋ ತನಕ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕರಗಬೇಕು. ಗ್ಯಾಸ್ ಇಲ್ವಲ್ಲ, ಆದಷ್ಟು ಇಂಡಕ್ಷನ್ ಸ್ಟವ್ ಅಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬೆಲ್ಲ ಕರಗಾದ ನಂತರ ರುಬ್ಬಿಟ್ಕೊಂಡಿರುವಂತಹದ್ದು ಕಾಯಿ, ಹಾಗೆ ಅದನ್ನ ಹಾಕೊಳ್ತಾ ಇದ್ದೀನಿ. ಅದನ್ನ ಹಾಕೊಂಡು ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ಸ್ವಲ್ಪ ತೆಳು ಬೇಕು ಅಂದ್ರೆ ಸ್ವಲ್ಪ ನೀರನ್ನು ಹಾಕೊಬಹುದು. ನಾನು ಮೀಡಿಯಂ ಮಾಡ್ಕೊಳ್ತಿದ್ದೀನಿ. ಇದೊಂದು 2 ನಿಮಿಷ ಆದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ಹಾಗಾಗಿ ಮೀಡಿಯಂ ನಲ್ಲಿ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಸ್ಟೀಲ್ ಆಗಿರೋದ್ರಿಂದ ತಳ ಹಿಡಿಯೋ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಎನಿ ಟೈಮ್ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ತುಂಬಾನೇ ಚೆನ್ನಾಗಿರುತ್ತೆ, ಹೆಲ್ತಿಗೂ ಒಳ್ಳೇದಂತಾನೆ ಹೇಳ್ಬೋದು. ಅಕ್ಕಿ ಮತ್ತೆ ಕಡಲೆಬೇಳೆ ಪಾಯಸ ತುಂಬಾನೇ ಚೆನ್ನಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸ್ವಲ್ಪ ತಿಕ್ಕ ಕೂಡ ಆಗುತ್ತೆ ಕುದ್ದಾದ್ಮೇಲೆ. ನೋಡಿ ಈ ರೀತಿ ಬಂದಿದ್ರೆ ಸಾಕು. ಫುಡ್ ಅಂತ ಹೇಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಮಾಡಿದ್ದೀನಿ ಇವತ್ತು. ಹಸ್ಬೆಂಡ್ ಸಿಹಿ ಮಾಡೋದ್ರೆ ಹಾಗೆ ಅಜ್ಜಿ ಹೇಳ್ಕೊಟ್ಟಿದ್ದಂತ ಕಡಲೆಬೇಳೆ ಅಕ್ಕಿ ಪಾಯಸ ಕೂಡ ರೆಡಿ ಆಯ್ತು. ನಾನು ಊಟ ಕೂಡ ಬಡಿಸ್ಕೊಬೇಕು. ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆ ಪುಟ್ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವ್ಲಾಗ್ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.